ಎಲ್ಲರಿಗೂ ನಮಸ್ಕಾರ. ಇದು ಚಿಕ್ಕಮ್ಮ ಪರಿಣಿತ. ಇಂದಿನ ಕಥೆಯ ಹೆಸರು ದೇವರಿಂದ ಅಡಗಿಕೊಳ್ಳುವುದು. ಈ ಜ್ಞಾಪಕ ವಾಕ್ಯವು 1 ಯೋಹಾನ ಅಧ್ಯಾಯ 1 ವಚನ 9 ಬಂದಿದೆ. ಅದು ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿಯಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಸಂದೇಶವೆಂದರೆ ದೇವರು ಇನ್ನೂ ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಾವು ನಿಜವಾಗಿಯೂ ವಿಷಾದಿಸಿದರೆ ನಮ್ಮನ್ನು ಕ್ಷಮಿಸುತ್ತಾನೆ. ನಾವು ಏನಾದರೂ ತಪ್ಪು ಮಾಡಿದಾಗ. ನೀವು ಎಂದಾದರೂ ಏನಾದರೂ ತಪ್ಪು ಮಾಡಿ ಅದನ್ನು ಹೇಳಲು ಹೆದರುತ್ತಿದ್ದೀರಾ? ಆದಾಮ್ ಹವ್ವರಿಗೂ ಹಾಗೆಯೇ ಅನಿಸಿರಬೇಕು. ಅದು ಬಹುಶಃ ಈ ರೀತಿ ನಡೆದಿರಬಹುದು. ಆದಾಮ ಮತ್ತು ಹವ್ವ ತಮ್ಮ ತೋಟದ ಮನೆಯಲ್ಲಿ ಸಂತೋಷವಾಗಿದ್ದರು. ದಿನದ ಅತ್ಯುತ್ತಮ ಸಮಯವೆಂದರೆ ಸಂಜೆ. ಆಗ ದೇವರು ಆಗಾಗ್ಗೆ ಬಂದು ಅವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. 7ನೇ ದಿನದ ಸಬ್ಬತ್ ದಿನದಂದು ಅವರು ಇಡೀ ದಿನವನ್ನು ದೇವರೊಂದಿಗೆ ಕಳೆದರು. ಅವರು ಬಹುಶಃ ಸಬ್ಬತ್ ಕೊನೆಗೊಳ್ಳುವುದನ್ನು ಎಂದಿಗೂ ಬೇಸರಲಿಲ್ಲ. ದೇವರು ಅವರಿಗೆ ತೋಟದಲ್ಲಿರುವ ಪ್ರತಿಯೊಂದು ಮರವನ್ನು ಆನಂದಿಸಲು ಹೇಳಿದನು. ಒಂದು ಮರವನ್ನು ಹೊರತುಪಡಿಸಿ ಅದು ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನದ ಮರವಾಗಿದೆ. ಅವನು, ನೀನು ಆ ಹಣ್ಣನ್ನು ಎಂದಿಗೂ ತಿನ್ನಬಾರದು ಅಂದನು. ಹಾಗೆ ಮಾಡಿದರೆ ನೀವು ಖಂಡಿತವಾಗಿಯೂ ಸಾಯುತ್ತೀರಿ. ಒಂದು ದಿನ ಹವ್ವಳು ತೋಟದ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಮರದ ಬಳಿಗೆ ಬಂದಳು. ಅವಳು ಅದನ್ನು ನೋಡುತ್ತಿದ್ದಂತೆ ಒಂದು ಸುಂದರ ಜೀವಿ, ಒಂದು ಸರ್ಪ ಅವಳೊಂದಿಗೆ ಮಾತನಾಡಲು ಪ್ರಾರಂಭಿಸಿತು. ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂದು ದೇವರು ನಿಮಗೆ ಹೇಳಿರುವುದು ನಿಜವೇ ಎಂದು ಸರ್ಪ ಕೇಳಿತು. ಆ ಸ್ಥಳದಿಂದ ದೂರ ಹೋಗಬೇಕೆಂದು ಹವ್ವಳಿಗೆ ತಿಳಿದಿತ್ತು, ಆದರೆ ಅವಳು ಹೋಗಲಿಲ್ಲ. ಎಲ್ಲಾ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಎಂದು ದೇವರು ನಮಗೆ ಹೇಳಿದ್ದಾನೆ ಎಂದು ಉತ್ತರಿಸಿದಳು. ಈ ಮರವನ್ನು ಹೊರತುಪಡಿಸಿ ತೋಟದಲ್ಲಿರುವ ನಾವು ಅದರ ಹಣ್ಣನ್ನು ತಿನ್ನಬಾರದು. ನಾವು ಅದನ್ನು ಮುಟ್ಟಲು ಸಾಧ್ಯವಿಲ್ಲ. ನಾವು ಹಾಗೆ ಮಾಡಿದರೆ ನಾವು ಸಾಯುತ್ತೇವೆ. ಹಾವು, ನೀನು ಸಾಯುವುದಿಲ್ಲ ಎಂದು ಉತ್ತರಿಸಿತು. ನೀವು ದೇವರಷ್ಟೇ ಬುದ್ಧಿವಂತರಾಗಿರುತ್ತೀರಿ. ಹಣ್ಣು ತಿನ್ನುವುದರಿಂದ ನೀವು ಬುದ್ಧಿವಂತರಾಗುತ್ತೀರಿ. ಹವ್ವಳು ಕೈಚಾಚಿ ಆ ಹಣ್ಣನ್ನು ಮುಟ್ಟಿದಳು, ಆದರೆ ಏನೂ ಆಗಲಿಲ್ಲ. ನಂತರ ಅವಳು ಸ್ವಲ್ಪ ಹಣ್ಣು ತೆಗೆದುಕೊಂಡು ಅದನ್ನು ಕಚ್ಚಿದಳು. ಅದು ರುಚಿಯಾಗಿತ್ತು. ಅವಳು ಇನ್ನೂ ಹೆಚ್ಚಿನದನ್ನು ಆರಿಸಿ ಆದಾಮನಿಗೆ ಕೊಟ್ಟಳು. ಹವ್ವಳು ಸ್ವಲ್ಪ ತಿಂದಿದ್ದಾಳೆಂದು ಅವನಿಗೆ ತಿಳಿದಾಗ ಅವನು ಕೂಡ ಸ್ವಲ್ಪ ತಿಂದನು. ಆದಾಮನು ಕಚ್ಚಿದ ತಕ್ಷಣ ಅವರಿಗೆ ಏನೋ ಸಂಭವಿಸಿತು. ಅವರು ಬತ್ತಲೆಯಾಗಿರುವುದನ್ನು ಅರಿತುಕೊಂಡರು. ಅವರು ನಾಚಿಕೆಪಟ್ಟರು ಮತ್ತು ಭಯಬಿಟ್ಟರು. ಅವರಿಗೆ ತಾವು ತಪ್ಪು ಮಾಡಿದ್ದೇವೆಂದು ತಿಳಿದಿತು. ಅವರು ಒಂದು ಅಂಜೂರದ ಮರದ ಬಳಿಗೆ ಓಡಿಹೋಗಿ ಅದರ ಎಲೆಗಳಿಂದ ತಮ್ಮನ್ನು ಮುಚ್ಚಿಕೊಂಡರು. ಆ ಸಂಜೆ ದೇವರು ತೋಟದ ಮೂಲಕ ನಡೆಯುತ್ತಿರುವುದನ್ನು ಕೇಳಿದಾಗ ಅವರು ಅಡಗಿಕೊಂಡರು. ಅವರು ಅವನನ್ನು ಭೇಟಿಯಾಗಲು ನಾಚಿಕೆಪಟ್ಟರು. ದೇವರು ಅವರನ್ನು ಕಂಡುಕೊಂಡಾಗ, ನೀವು ಯಾಕೆ ಅಡಗಿಕೊಂಡಿದ್ದೀರಿ ಎಂದು ಕೇಳಿದನು. ನಾವು ತೋಟದಲ್ಲಿ ನಿನ್ನ ಮಾತನ್ನು ಕೇಳಿದೆವು ಎಂದು ಆದಾಮನು ದೇವರಿಗೆ ಹೇಳಿದನು ಮತ್ತು ನಾವು ಭಯಪಟ್ಟೆವು. ಅವರು ಏನು ಮಾಡಿದ್ದಾರೆಂದು ದೇವರಿಗೆ ತಿಳಿದಿತು ಮತ್ತು ಅವನು ದುಃಖಿತನಾಗಿದ್ದನು. ಅವರು ಪರಿಣಾಮಗಳನ್ನು ಎದುರಿಸಬೇಕಾಗಿತ್ತು. ಪ್ರಾರಂಭಿಸಿ ಕೊನೆಗೆ ಸಾಯುವ ಸುಂದರವಾದ ತೋಟವನ್ನು ಬಿಡಬೇಕಾಗುತ್ತದೆ ಎಂದು ಅವನು ಅವರಿಗೆ ಹೇಳಿದನು. ವ್ಯಸನಗಳು ಮತ್ತು ಅಂತಿಮವಾಗಿ ಸಾಯಲು. ಉದ್ಯಾನದ ಹೊರಗಿನ ಜೀವನ ಕಷ್ಟಕರವಾಗಿರುತ್ತದೆ. ಕಳೆಗಳು ಬೆಳೆಯುತ್ತಿದ್ದವು. ಮುಳ್ಳುಗಳು ಇರುತ್ತವೆ. ಅವರು ತಮ್ಮ ಆಹಾರವನ್ನು ಬೆಳೆಸಲು ಕಷ್ಟಪಟ್ಟು ಕೆಲಸ ಮಾಡಬೇಕಾದಿತ್ತು ಮತ್ತು ಉಳಿದೆಲ್ಲವೂ ಸಹ ಸಾಯಬೇಕಾದಿತ್ತು, ಸಸ್ಯಗಳು ಮತ್ತು ಪ್ರಾಣಿಗಳು. ಆದಾಮ್ ಹವ್ವರು ದೇವರಿಗೆ ಅವಿಧೇಯರಾಗಲು ಆರಿಸಿಕೊಂಡರು. ದೇವರು ಅವರನ್ನು ಒಂಟಿಯಾಗಿ ಬಿಡಲಿಲ್ಲ. ವಿಷಯಗಳನ್ನು ಸರಿಪಡಿಸುವ ತನ್ನ ಯೋಜನೆಯ ಬಗ್ಗೆ ಅವನು ಅವರಿಗೆ ಹೇಳಿದನು. ಅವನು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸುವನು. ಅವರ ಮಗನು ಸಾಯುತ್ತಾನೆ ಮತ್ತು ಅವರು ಮಾಡಿದ ಎಲ್ಲಾ ತಪ್ಪುಗಳಿಗೆ ಹೊಣೆಯನ್ನು ಹೊರುತ್ತಾನೆ. ಆದಾಮ್ ಹವ್ವರು ತಾವು ಮಾಡಿದ್ದಕ್ಕಾಗಿ ತುಂಬಾ ದುಃಖಿತರಾಗಿದ್ದರು ಮತ್ತು ತುಂಬಾ ವಿಷಾದಿಸಿದರು. ದೇವರು ಆದಾಮ್ ಹವ್ವರನ್ನು ಅವಿಧೇಯರಾದ ಕಾರಣ ಕ್ಷಮಿಸಿದನು. ನೀವು ತಪ್ಪು ಮಾಡಿದಾಗ ನೀವು ಆತನನ್ನು ಕೇಳಿದರೆ ಮತ್ತು ನೀವು ನಿಜವಾಗಿಯೂ ವಿಷಾದಿಸಿದರೆ ಆತನು ನಿಮ್ಮನ್ನು ಸಹ ಕ್ಷಮಿಸುವನು. ಸರಿಯಾದದ್ದನ್ನು ಮಾಡಲು ಆತನು ನಿಮಗೆ ಸಹಾಯ ಮಾಡಲು ಬಯಸುತ್ತಾನೆ ಮತ್ತು ಯೇಸು ಮತ್ತೆ ಬಂದಾಗ ನೀವು ಸ್ವರ್ಗಕ್ಕೆ ಹೋಗಲು ಸಿದ್ಧರಾಗಿರಬೇಕು ಎಂದು ಆತನು ಬಯಸುತ್ತಾನೆ.